ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹೊಸ ಮನೆಯಲ್ಲಿ ಇದು ನನ್ನ ಮೊದಲ ಒಂದು ದಿನಚರಿ ಬ್ಲಾಗ್ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡೆ ಬಂದಿದ್ದೆ. ಹೊರಗಡೆ ಹೊಸಲೆಲ್ಲ ಒರೆಸಿ ರಂಗೋಲಿ ಇಟ್ಟು ಹೂವೆಲ್ಲ ಇಟ್ಟು ಬರೋಣ ಅಂತ ಹೋಗಿದ್ದೆ. ಹಾಗೆ ಮತ್ತೊಂದು ಖುಷಿ ವಿಚಾರ ಏನು ಅಂದರೆ, ಇವತ್ತು ಅಮ್ಮ ಬರ್ತಾ ಇದ್ದಾರೆ ನನಗೆ ಹೆಲ್ಪ್ ಮಾಡೋದಕ್ಕೆ. ಮತ್ತು ನಾನು ಈಶಾ ಜನನಿ ಪ್ರೋಗ್ರಾಮ್ ಮಾಡ್ತಾ ಇದ್ನಲ್ವ, ಸೊ ಅದು ಆನ್ಲೈನ್ ಮುಗಿದಿತ್ತು. 3 ದಿನ ನಾವು ಕ್ಲಾಸ್ ಅಟೆಂಡ್ ಮಾಡಬೇಕಿತ್ತು ಇನ್ ಪರ್ಸನ್ ಅಂತ. ಅಲ್ಲಿ ಹೋಗಿನೇ ಕ್ಲಾಸ್ ಅಟೆಂಡ್ ಮಾಡಬೇಕು. ಸೊ ಅದೆಲ್ಲ ತುಂಬ ದೂರ ಆಗುತ್ತೆ. ನಾನು 2:30 ಅಷ್ಟೊತ್ತಿಗೆ ಮನೆಯಿಂದ ಹೊರಡಬೇಕು. 4 ಗಂಟೆಯಿಂದ ಕ್ಲಾಸು. ಸೊ ಎಲ್ಲ ಕೆಲಸ ಮುಗಿಸಿ ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ, ನಂಗೆ ತುಂಬ ಸುಸ್ತು ಅಂತ ಹೇಳಿ ಅಮ್ಮನ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಎಷ್ಟಂದ್ರೂ ಮಗಳಲ್ವಾ, ಮಗಳ ಕಷ್ಟಪಡ್ತಾಳೆ ಅಂದರೆ ಅಮ್ಮಂಗೆ ನಿಜವಾಗ್ಲೂ ಎಷ್ಟೇ ಕೆಲಸ ಇರಲಿ, ಏನೇ ಇರಲಿ, ಎಷ್ಟೇ ಬ್ಯುಸಿ ಇರಲಿ, ಹಳ್ಳಿಯಲ್ಲಿ ಬಂದೇ ಬರ್ತಾರೆ. ಸೊ ಹಾಗಾಗಿ ಒಂದು 4-5 ದಿನದ ಮಾತಿಗಾದರೂ ಬರ್ತೀನಿ ಅಂತ ಹೊರಟಿದ್ದಾರೆ. ಹಾಗೆ ಮಾವಿನ ಹಣ್ಣು ತೊಗೊಂಬರ್ತೀನಿ, ನೀವು ಚಟ್ನಿ ಮಾಡೋದಾದರೆ ಚಟ್ನಿ ಮಾಡಬೇಡ, ಕಾಯಿ ಹಾಲು ಮಾಡಿಟ್ಟಿರು ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ನಾನು ಕಾಯಿ ಹಾಲು ಮಾಡೋದಕ್ಕೆ ಒಂದು ಕಾಯಿನ ಹೆರಿಸ್ತಾ ಇದ್ದೀನಿ. ತುರಿಯೋ ಮಣೆ ಡೀಟೇಲ್ ಹೇಳಿ ಅಂತ ಕಮೆಂಟಲ್ಲಿ ಇತ್ತು. ತುರಿಯೋ ಮಣೆ ನಾನು ಊರಿಂದ ತೊಗೊಂಬಂದಿತ್ತು. ಇದನ್ನು ಮೇ ಬಿ ಆನ್ಲೈನಲ್ಲೂ ಸಿಗುತ್ತೆ ಅನಿಸುತ್ತೆ. ಕುತ್ಕೊಂಡು ತುರಿಬೇಕು ಅಂತ ಇಲ್ಲ, ನಾವು ಈ ಥರ ಸ್ಟ್ಯಾಂಡ್ಗೆ ನಾವು ಫಿಕ್ಸ್ ಮಾಡ್ಕೋಬೋದು, ಬೇಡದೇ ಇದ್ದಾಗ ತೆಗೆದಿಟ್ಕೋಬೋದು ಈಸಿ. ರೆಗ್ಯುಲರ್ ವ್ಯೂವರ್ ಒಬ್ಬರು ಕೇಳ್ತಾಯಿದ್ರು ಮನೆ ಗ್ರೌಂಡ್ ಫ್ಲೋರಲ್ಲ ಅಂತ. ಇದು ಫಸ್ಟ್ ಫ್ಲೋರಲ್ಲಿ. ನಮಗೆ ಗ್ರೌಂಡ್ ಫ್ಲೋರ್ ಸ್ವಲ್ಪ ನನಗೆ ಭಯ ಆಗುತ್ತೆ. ಫಸ್ಟ್ ಅಥವಾ ಸೆಕೆಂಡ್ ಫ್ಲೋರ್ ಬೇಕು ಅಂತ ಇತ್ತು, ಅದೇ ಥರ ಸಿಕ್ತು. ಹಾಗೆ ಅನಗನ್ ಸ್ಕೂಲ್ ಸ್ಟಾರ್ಟ್ ಆಗಿಲ್ವಾ ಅಂತ ಕೇಳ್ತಾಯಿದ್ರಿ. ಅನಗನ್ ಸ್ಕೂಲು 15th ಅಂದರೆ ಮಂಡೆಯಿಂದ ಶುರು ಆಗುತ್ತೆ, ಸ್ವಲ್ಪ ಲೇಟ್ ಅವ್ರಿಗೆ. ಹಾಗೆ ಇವಾಗ ಡ್ಯಾನ್ಸ್ ಕ್ಲಾಸ್ ಕೂಡ ಅವಳಿಗೆ ಶುರುವಾಗಿದೆ. ಹಾಗೆ ಅಷ್ಟೊತ್ತಿಗೆ ಅಮ್ಮ ಎಲ್ಲ ಬಂದರು ಅಂತ ಕಾಲ್ ಮಾಡಿದ್ರು. ನಾವಿವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ತಡಿ ನೀಟಾಗಿ ಇಡಪ್ಪ, ಬಂದು ಇಳ್ಕೊಂಡು ತೆಗೀತು. ಬನ್ನಿ, ಸರ್ಕ ನೀ ಸರ್ಕ. ಆಯ್ತಕ ಬಂದ ಆಯಿ ಬಂದ್ರು. ತಡಿ ಹಿಂದೋಗಡೆ ಆಯಿ ಬಂದರು. ಹಾಂ ಹಾಕಿದ್ದೆ ಅಮ್ಮ. ಆಯಿ ಬಂದರು. ಯಾವ ಬ್ಯಾಗ್ ಹಿಡ್ಕಳೆ? ನಾನು ಅಮ್ಮ ಬಂದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ, ಒಂದ್ಸಲ ಜೀವ ಬಂದಂಗೆ ಆಯಿತು ನನಗೆ. ಅನಗ ಕೂಡ ಸೈಕಲೆಲ್ಲ ಹೊಡೆದು ಆಯಿಗೆ ತೋರಿಸ್ತಿನೇ ಮನೆಗೆ ಬಂದಿದ್ದು. ಹಾಗೆ ಅಮ್ಮ ಬರುವಾಗ ಮನೆಯಲ್ಲಿ ಬೆಳೆದ ಮಾವಿನ ಹಣ್ಣು ತೊಗೊಂಬಂದಿದ್ರು, ಪಾಯಸ ಮಾಡೋಣ ಅಂತ. ಅದನ್ನು ಈಗ ರೆಡಿ ಮಾಡ್ತಾ ಇದ್ದೀವಿ. ಅಚ್ಚುತ್ತವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಸಮಯ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ, ಇಲ್ಲಾಂದರೆ ನನ್ನ ಹತ್ರ ಒಬ್ಬನ ಹತ್ರ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಕಾಯಿ ಹಾಲು ರುಬ್ಬಿ ಇಟ್ಟಿದ್ದೆ, ಅಚ್ಚುತ್ತವರು ಮಾವಿನ ಹಣ್ಣು ಕಟ್ ಮಾಡಿಕೊಡ್ತಾ ಇದ್ದಾರೆ. ನಾನು ದೋಸೆ ಹಿಟ್ಟೆಲ್ಲ ರುಬ್ಕೊಂಡಿದ್ದೆ ಮೊದಲೊಂದು ದಿನ, ದೋಸೆ ಹಾಕ್ಬಿಡೋಣ ಅಂತ ಬಂದೆ. ಅಮ್ಮ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬರ್ತಾರೆ. ಯಾಕಂದರೆ ರಾತ್ರಿ ಇಡೀ ಟ್ರಾವೆಲ್ ಮಾಡಿದ್ದು ಒಂಥರ ಸುಸ್ತಾಗಿರುತ್ತೆ, ಒಂದು ಸಲ ಸ್ನಾನ ಮಾಡಿಕೊಂಡ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ ಅಂತ. ಹಾಗೆ ಮಾವಿನ ಹಣ್ಣು ಚೆನ್ನಾಗಿದೆಯಾ ಅಂತ ನೋಡ್ತಾ ಇದ್ದೆ. ಕೆಲವೊಂದು ಹಣ್ಣು ಏನಾಗುತ್ತೆ ಅಂದರೆ ಹಳೆ ಹಣ್ಣು ಆಗಿಬಿಡುತ್ತೆ. ಹಳೆ ಹಣ್ಣಾದರೆ ಚೆನ್ನಾಗಾಗಲ್ಲ. ನಮ್ಮ ಮನೆಯಲ್ಲಿರೋದು ಗಿಡ್ಗ ಮಾವಿನ ಹಣ್ಣು ಮತ್ತು ಕರಿ ಈಶಾಡು 2 ಇತ್ತು. ಸೊ ಅದನ್ನು ತೊಗೊಂಬಂದಿದ್ರು. ಒಂದು ದಿನ ಹೆಚ್ಚು ಹಣ್ಣಾಗ್ಬಿಟ್ರೆ ಹಳೆ ಹಣ್ಣಾಗ್ಬಿಡುತ್ತೆ, ಹಾಗಾಗಿ ನೋಡ್ಕೋಬೇಕು. ಹಾಗೆ ಅಮ್ಮ ಎಲ್ಲ ಮಾತಾಡ್ತಾ ಇದ್ದಾರೆ. ಈಗ ಆರಾಮಾಗಿ ಬಂದೆ. ಎಲ್ಲೆಲ್ಲಿ ನಿಲ್ಲಿಸಿದ್ರು ಅಂದರೆ ಟ್ರಾವೆಲ್ ಇಡೀ ರಾತ್ರಿ ಅವ್ರಿಗೆ ನಿದ್ದೆ ಎಲ್ಲ ಬರಲ್ವಲ್ಲ. ಸೊ ಎಲ್ಲೆಲ್ಲಿ ನಿಲ್ಲಿಸಿದ್ರು, ಎಲ್ಲೆಲ್ಲಿ ಇಳಿದೋಗಿ ಬಂದೆ ಎಲ್ಲ ಕತೆ ಹೇಳ್ತಾ ಬರ್ತಾಯಿದ್ರು. ಒಂದು ಸ್ವಲ್ಪನೂ ನಿದ್ದೆ ಬರಲ್ಲ ಅಮ್ಮಂಗೆ, ಒಂದು ಚೂರೆಲ್ಲೋ ನಿದ್ದೆ ಬಂದಂಗೆ ಆಗಿರುತ್ತೆ ಅಷ್ಟೇ. ಕೆಲವೊಬ್ಬರಿಗೆ ಟ್ರಾವೆಲ್ ಮಾಡುವಾಗ ಒಳ್ಳೆ ಚೆನ್ನಾಗಿ ನಿದ್ದೆ ಬರುತ್ತೆ, ಬಟ್ ಕೆಲವರಿಗೆ ನಿದ್ದೆ ಬರಲ್ಲ.
ಬಟ್ ಅಮ್ಮಂಗೆ ಮನೆ ನೋಡಿ ತುಂಬ ಖುಷಿ ಆಯಿತು. ಚೆನ್ನಾಗಿದೆ, ದೊಡ್ಡದಾಗಿದೆ, ಬೇಕು ಇವಾಗ ನಾವೆಲ್ಲ. ಅಂದರೆ ಡೆಲಿವರಿ ಆದಮೇಲೆ ನಾನು ಬಾಣಂತನ ಅಂತ ಊರಿಗೇನೂ ಹೋಗಲ್ಲ, ಇಲ್ಲೇ ಎಲ್ಲನೂ ಆಗಿರೋದ್ರಿಂದ ಡೆಲಿವರಿ ಬಾಣಂತನ ಎಲ್ಲನೂ ಇಲ್ಲೇ. ಸೊ ಅದಕ್ಕೋಸ್ಕರ ನಮ್ಗೆ ದೊಡ್ಡ ಮನೆ ಬೇಕೇ ಬೇಕು. ಹಾಗೆ ಅಮ್ಮ ಏನೆಲ್ಲ ತೊಗೊಂಬಂದಿದ್ದಾರೆ ಅನ್ನೋದನ್ನು ತೆಗೆದು ಕೊಡ್ತಾ ಇದ್ದಾರೆ. ಹಾಗೆ ಅಮ್ಮ ಚಂದ್ಗುಳಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ರಂತೆ. ಅಮ್ಮ ಬರೋ ಮೊದಲನೇ ದಿನ ಸಂಕಷ್ಟಿ ಆಗಿತ್ತು. ಸೊ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡೋಗೋಕ್ಕಾಗತ್ತೆ ಅಂತ ಅವ್ರು ಹೋಗಿ ಬಂದಿದ್ದರು. ಎಲ್ಲ ತೊಗೊಂಬಂದಿದ್ದಾರೆ ನಮಗೆ. ನಾವು ಊರಿಗೆ ಹೋದಾಗ ನಿಮ್ಮ ಬ್ಲಾಗ್ಗಳಲ್ಲಿ ನೋಡ್ತಾ ಇರ್ತೀರ, ನಾವು ಚಂದ್ಗುಳಿ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ. ಸೊ ಏನೇ ಒಂದಿದ್ರೂ ಕೂಡ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬಂದರೆ ನಮಗೊಂಥರ ಸಮಾಧಾನ. ಹಾಗಾಗಿ ಮೊದಲು ಇವಾಗ ಪ್ರಸಾದ ತಗೊಳ್ಳಿ ಅಂತ ಅಮ್ಮ ತಂದಿಟ್ಟರು. ಹಾಗೆ ಬೇರೆ ಒಂದಷ್ಟು ಐಟಮ್ಗಳನ್ನು ತೊಗೊಂಬಂದಿದ್ರು. ಹಲಸಿನಕಾಯಿ ಚಿಪ್ಸು ಮತ್ತೆ ಮಾಡಿಕೊಂಡು ತೊಗೊಂಬಂದಿದ್ದಾರೆ. ಮತ್ತು ಹಲಸಿನಕಾಯಿ ಹಪ್ಪಳ ಅಂತೂ ತುಂಬಾ ಚೆನ್ನಾಗಿತ್ತು ಈ ಸಲ. ಸ್ವಲ್ಪ ಚೆನ್ನಾಗಿ ಬೆಳೆದಿರೋದು, ಸ್ವಲ್ಪ ಸಿಹಿಯಾಗಿರೋ ಥರ ಇರೋದನ್ನು ಮಾಡಿರೋದ್ರಿಂದ ತುಂಬ ರುಚಿಯಾಗಿತ್ತು ಹಪ್ಪಳ. ಹಾಗೆ ಒಂದಷ್ಟು ಕರಿಬೇವಿನ ಸೊಪ್ಪು ಇರುತ್ತಲ್ಲ, ಏನೇನು ಹಳ್ಳಿಯಿಂದ ತರೋದು, ಮಾವಿನಕಾಯಿ ಆ ಥರದ್ದೆಲ್ಲ ಅವ್ರ ಹತ್ರ ಎಷ್ಟು ಎತ್ಕೊಂಬರೋಕ್ಕಾಗುತ್ತೋ. ಅಂದರೆ ದೊಡ್ಡ ಲಗೇಜ್ ಆದರೆ ಕಾರಲ್ಲಾದರೆ ನಾವು ತುಂಬಿಸ್ಕೊಂಬರ್ತೀವಿ. ಬಟ್ ಬಸ್ಸಿಗೆಲ್ಲ ಬರುವಾಗ ತುಂಬ ತರೋಕ್ಕಾಗಲ್ಲ, ಒಂದು ಸ್ವಲ್ಪ ತೊಗೊಂಬಂದಿದ್ದಾರೆ. ಹಾಗೆ ಮಾವಿನಕಾಯಿ ಗೊಜ್ಜಿಗೂ ಕೂಡ ತೊಗೊಂಬಂದಿದ್ರು. ಈ ಹಲಸಿನ ಸೊಳೆನ ಕಟ್ ಮಾಡಿ ಅದನ್ನು ಮತ್ತೆ ಒಣಗಿಸ್ಕೊಂಡು ತೊಗೊಂಬಂದಿದ್ರು. ಹಲಸಿನಕಾಯಿ ಹುಳಿ ಮಾಡೋಕ್ಕಾಗತ್ತೆ ಅಂತ. ಅದು ಹೇಗೆ ಮಾಡೋದು ಹೇಳಿ ಅಂತ ವಿವರೊಬ್ಬರು ಹಿಂದಿನ ಯಾವುದೋ ಒಂದು ವೀಡಿಯೋದಲ್ಲಿ ಕೇಳ್ತಾಯಿದ್ರು. ಕಾಯಿ ಹಣ್ಣಲ್ಲ, ಕಾಯಿ ಸೊಳೆನ ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಅದನ್ನು ಒಂದು 4-5 ಬಿಸಿಲಿಗೆ ಒಣಗಿ ಹಾಕಬೇಕು. ಸೊ ಆವಾಗ ಆ ಒಣಗಿಸಿರೋದನ್ನು ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಹುಳಿ ಮಾಡುವಾಗ ಅದನ್ನು ಬಿಸಿ ನೀರಲ್ಲಿ ನೆನೆಸ್ಕೋಬೇಕು. ನಂತರ ಹುಳಿ ಮಾಡಬಹುದು. ಅಂದರೆ ಚೆನ್ನಾಗಿರುತ್ತೆ. ಅಂದರೆ ಮಳೆಗಾಲದಲ್ಲೆಲ್ಲ ಇವಾಗ ಹಲಸಿನಕಾಯಿ ಸೀಸನ್ ಹೋಗುತ್ತಲ್ವ, ಆವಾಗ ಆ ಜೊರೋ ಅಂತ ಮಳೆ ಬರ್ತಾ ಇದ್ದಾಗ ಬಿಸಿಯಾಗಿ ಹುಳಿ ತಿನ್ನಬೇಕು ಅಂತ ನಮ್ಮ ಕಡೆಯವ್ರಿಗೆಲ್ಲ ಅನಿಸುತ್ತೆ, ನಮ್ಮ ಹಳ್ಳಿಯಲ್ಲಿ ಅಥವಾ ನಮಗೂ ಕೂಡ ಇಷ್ಟ ಇರೋರಿಗೆ. ಆವಾಗ ಮಾಡ್ಕೊಂಡು ತಿನ್ಬೋದು. ಟೀ ಮಾಡಿದೆ, ಏನೋ ನೋಡ್ತಾ ಈ ಕಡೆ ಚೆಲ್ಲಿಯೇ ಹೋಯಿತು. ಸೊ ನನಗಂತೂ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು ಅಮ್ಮ ಬಂದರು ಅಂತೇಳಿ. ದೋಸೆ ಬಂಡಿನೂ ಏನೋ ಒಂಥರ ಹಾಳಾಗಿಬಿಟ್ಟಿತ್ತು. ಅದು ದೋಸೆ ಹೇಳ್ತಾನೆ ಇರಲಿಲ್ಲ, ಏನಾಗಿತ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಚೆನ್ನಾಗಿ ಹಿಟ್ಟೆಲ್ಲ ಮಾಡ್ಕೊಂಡಿದ್ದೆ, ಏನು ಮಾಡಿದ್ರೂ ಹೇಳ್ತಾನೆ ಇರಲಿಲ್ಲ. ಆಮೇಲೆ ಅದನ್ನು ಚಾಟಿ ಥರ ಸೆಟ್ ದೋಸೆ ಥರ ದಪ್ಪ ದೋಸೆ ಮಾಡಿದೆ. ಆಮೇಲೆ ಎತ್ತು ಅದು ಚೆನ್ನಾಗಿ ಆಗಬೇಕು ಅಂದರೆ ಅಮ್ಮ ಹೇಳಿದ್ರು, ರಾತ್ರಿ ಉಲ್ಟಾ ಮಾಡಿ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿಡಬೇಕು, ಅದು ಎಣ್ಣೆ ಹೀರ್ಕೊಳ್ಳುತ್ತೆ, ನೆಕ್ಸ್ಟ್ ಡೇ ಚೆನ್ನಾಗಾಗುತ್ತೆ ಅಂತ. ಹಾಗೆ ಮಾಡಿದ್ವಿ. ಆನಂತರ ಬಂಡಿ ಚೆನ್ನಾಗಾಯಿತು, ದೋಸೆ ಬಂಡಿ. ಸೊ ಅದೊಂದು ನನಗೆ ಗೊತ್ತಿರಲಿಲ್ಲ. ಸೊ ಹಾಗೆ ಮಾಡಿದ್ರಿಂದ ಚೆನ್ನಾಗಾಯಿತು. ಹಾಗೆ ಇವಾಗ ಫಸ್ಟು ಅನಗ ಮತ್ತು ಅಮ್ಮ ದೋಸೆ ತಿಂದಿದ್ರು, ಆನಂತರ ನಾನು ಅಚ್ಚುತ್ತವರು ದೋಸೆ ತಿಂದ್ವಿ. ಇದು ನೋಡಿ ಆವಾಗಲೇ ಹೇಳಿದ್ದು ಹಲಸಿನಕಾಯಿ ಒಣಗಿಸಿರೋದು ಚೆನ್ನಾಗಾಗುತ್ತೆ ಹುಳಿ ಮಾಡೋದಕ್ಕೆ. ಹಾಗೆ ಮಧ್ಯಾಹ್ನದ ಊಟ ಇವಾಗ. ಹಾಗೆ ರೈಸ್ ಕೂಡ ನಾವಿವಾಗ ಸದ್ಯಕ್ಕೆ ಕೆಂಪಕ್ಕಿನೇ ಊಟ ಮಾಡ್ತಾಯಿದ್ದೀವಿ, ಊರಿಂದ ತೊಗೊಂಬಂದು. ಯಾಕಂದರೆ ನನಗೆ ವೈಟ್ ರೈಸ್ ಕಂಪ್ಲೀಟ್ ಅವಾಯ್ಡ್ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗೆ ಅಮ್ಮ ಮಾವಿನಕಾಯಿ ಗೊಜ್ಜು, ಹುಳಿ ಎಲ್ಲ ಮಾಡಿದರು, ಹಲಸಿನಕಾಯಿ ಹುಳಿ. ಬೇರೆ ಏನಾದರೂ ಮಾಡಲಾ ಅಂತ ಕೇಳ್ತಾಯಿದ್ರು. ಬೇಡ ಅಮ್ಮ, ನಿನಗೂ ಕೂಡ ಸುಸ್ತಾಗಿದೆ, ಬೇಡ ನನ್ನ ಹತ್ರ ಆಗ್ತಾಯಿಲ್ಲ ಅಂತೇಳಿ ನನಗೆ ಒಂದಷ್ಟು ಪ್ರಾಕ್ಟೀಸ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು 2:30 ಅಷ್ಟೊತ್ತಿಗೆ ನಾನು ಕ್ಲಾಸಿಗೆ ಹೋಗಬೇಕಿತ್ತು. ದೂರ ಆಗುತ್ತೆ. ಯಾವ ಕ್ಲಾಸು ಅಂತ ಮತ್ತೆ ಸುಮಾರು ಜನ ಕೇಳ್ತಾಯಿದ್ರು, ಅಂದರೆ ಹೊಸದಾಗಿ ನೋಡೋರು. ನಾನು ಈಶಾ ಜನನಿ ಹೋಲಿಸ್ಟಿಕ್ ಪ್ರೋಗ್ರಾಮ್ ಅಂತ ತೊಗೊಂಡಿದ್ದೆ, ಅಂದರೆ ಪ್ರೆಗ್ನೆನ್ಸಿಗೆ ರಿಲೇಟೆಡ್ ಇರುವಂಥ ಕ್ಲಾಸ್ ಇದು. ಯೋಗ ಕಲಿಬೇಕು ಪ್ರೆಗ್ನೆನ್ಸಿಯಲ್ಲಿ ಅಂತ ಇತ್ತು. ಅಂದರೆ ಡೆಲಿವರಿಗೆಲ್ಲ ಹೆಲ್ಪ್ ಆಗೋ ಥರ
ಒಟ್ಟಿನಲ್ಲಿ ನಾವು ಆ್ಯಕ್ಟಿವ್ ಆಗಿ ಇರೋ ಥರದ್ದೆಲ್ಲ ಕಲಿಬೇಕು ಅಂತ. ಸೊ ಯೋಗ, ಧ್ಯಾನ ಮತ್ತು ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಡ್ತಾರೆ. ಮತ್ತು ನಾವು ಯಾವ ಥರ ಇರಬೇಕು, ನಮ್ಮ ಯೋಚನೆಗಳು ಯಾವ ಥರ ಇರಬೇಕು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಈ ಪ್ರೋಗ್ರಾಮು. 3 ದಿನ ನಾವು ಅಲ್ಲೇ ಹೋಗಬೇಕಿತ್ತಲ್ಲ, ಹಾಗಾಗಿ ಹೊರಟಿದ್ದು. ಈಶಾ ಪ್ಲೇಸ್ ಮಾರ್ತಳ್ಳಿ ಅಂತ ಸ್ವಲ್ಪ ದೂರ ಆಗುತ್ತೆ ನನಗೆ. ಕ್ಯಾಬ್ ಮಾಡ್ಕೊಂಡು ಹೊರಟಿದ್ದೆ. 4 ಗಂಟೆಯಿಂದ 7 ಗಂಟೆವರೆಗೆ. 7 ಗಂಟೆ ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಅಂದರೆ ತಿಂಡಿ ಕೊಡ್ತಾರೆ. ತಿಂದು ಹೊರಡೋಷ್ಟೊತ್ತಿಗೆ ಚೂರು ಲೇಟಾಗಿರುತ್ತೆ. ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತಿದ್ದೆ, ಕ್ಯಾಬ್ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ದೆ. ಸೊ ಈ ಥರ ಸಂದರ್ಭದಲ್ಲಿ ಯಾರಾದರೂ ಹೆಲ್ಪಿಗೆ ಬೇಕೇ ಬೇಕಲ್ವ, ಹಾಗಾಗಿ ಅಮ್ಮನ ಹತ್ರ ಮತ್ತು ಬಾ ಅಂತ ನಾನು ಕೇಳ್ಕೊಂಡಿದ್ದು. ಆನಂತರ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ಅಮ್ಮ ಅಡುಗೆ ರೆಡಿ ಇಟ್ಟಿದ್ರು. ಟೈಮ್ ಇವಾಗ 8:45 ಆಯಿತು. ಇವಾಗ ನಾನು ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡ್ತಾ ಇದ್ದೀನಿ. ಸೊ ನಾಳೆ ಒಂದಿನ, ನಾಡ್ದು ಒಂದಿನ ಕ್ಲಾಸ್ ಇದೆ. ನಾಡ್ದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಎಷ್ಟು ಜನ ಬರ್ತಿ ಹೇಳಿ ಪೋಲ್ ಮಾಡಿದ್ದೆ. ನಾವು 3 ಜನರು ಹಾಕಿದ್ದೆ. ಓಕೆ, ಬಾಯ್ ಬಾಯ್. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಊಟ ಮಾಡ್ತೀವಿ ಇವಾಗ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.